ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು BIS 402 ಅಡ್ವಾನ್ಸ್ಡ್ ಜಾವಾ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡ್ಯುಲಸ್ ನೋಡೋಣ. ಅಂದರೆ ಪಾಸಿಂಗ್ ಪ್ಯಾಕೇಜ್ನ ನೋಡೋಣ. ಮೊದಲದಾಗಿ ವಾಟ್ ಆರ್ ದ ಲೆಗಸಿ ಕ್ಲಾಸಸ್, ಎಕ್ಸ್ಪ್ಲೇನ್ ಎನಿ 4 ಲೆಗಸಿ ಕ್ಲಾಸಸ್ ಆಫ್ ಜಾವಾಸ್ ಕಲೆಕ್ಷನ್ ಫ್ರೇಮ್, ವರ್ಕ್ ವಿತ್ ಸೂಟಬಲ್ ಪ್ರೋಗ್ರಾಮ್ ಎಕ್ಸಾಂಪಲ್. ಇದು ಸೂಟಬಲ್ ಪ್ರೋಗ್ರಾಮ್ ಎಕ್ಸಾಂಪಲ್. ಇದು ಪಕ್ಕ ಕ್ವಶನ್ ಬಂದೇ ಬರುತ್ತೆ, ಯಾಕಂದರೆ ಮಾಡಲ್ ಕ್ವಶನ್ ಪೇಪರ್ ಹಾಗೂ ಪ್ರೀವಿಯಸ್ ಕ್ವಶನ್ ಪೇಪರ್ ಎಲ್ಲದರಲ್ಲೂ ರಿಪೀಟ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ನಲ್ಲಿ ವಾಟ್ ಈಸ್ ಕಲೆಕ್ಷನ್ ಫ್ರೇಮ್ ವರ್ಕ್, ಎಕ್ಸ್ಪ್ಲೇನ್ ದ ಮೆಥಡ್ಸ್ ಡಿಫೈನ್ ಬೈ ದ ಫಾಲೋಯಿಂಗ್ ಇಂಟರ್ಫೇಸಸ್. ಇಲ್ಲಿ ನೋಡ್ಬೋದು ನೀವು ಇಂಟರ್ಫೇಸಸ್ ಅಂತಿದೆ, ಈ ಕ್ವಶನ್ ಆದರೂ ಬರ್ಬೋದು. ಅಥವಾ ವಾಟ್ ಈಸ್ ಕಲೆಕ್ಷನ್ ಫ್ರೇಮ್ ವರ್ಕ್, ಎಕ್ಸ್ಪ್ಲೇನ್ ದ ಮೆಥಡ್ಸ್ ಡಿಫೈನ್ಡ್ ಬೈ ಕಲೆಕ್ಷನ್ ಫ್ರೇಮ್ ವರ್ಕ್. ಇಲ್ಲಿ ಇಂಟರ್ಫೇಸಸ್ ಇದೆ, ಇಲ್ಲಿ ಕಲೆಕ್ಷನ್ ಆಫ್ ಫ್ರೇಮ್ ವರ್ಕ್ ಇದೆ. ಮೆಥಡ್ಸ್ ಆಫ್ ಇಂಟರ್ಫೇಸಸ್ ಬೇರೆ, ಕಲೆಕ್ಷನ್ ಫ್ರೇಮ್ ವರ್ಕ್ ಬೇರೆ, ಇದರಲ್ಲಿ ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್ ಮಾಡ್ಯೂಲ್ 2 ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ. ಅಂದರೆ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್. ಎಕ್ಸ್ಪ್ಲೇನ್ ದ ಫಾಲೋಯಿಂಗ್ ಮೆಥಡ್ಸ್ ಆಫ್ ಸ್ಟ್ರಿಂಗ್ ಬಫರ್ ಕ್ಲಾಸಸ್ ವಿತ್ ಎಕ್ಸಾಂಪಲ್. ಇದು ಪಕ್ಕ ಕ್ವಶನ್ ಬಂದೇ ಬರುತ್ತೆ, ಫಿಕ್ಸ್ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. 10 ಮಾರ್ಕ್ಸ್, ಇಲ್ಲಿ 10 ಮಾರ್ಕ್ಸ್, ಇಲ್ಲಿ 10 ಮಾರ್ಕ್ಸ್, ಟೋಟಲ್ 20 ಮಾರ್ಕ್ಸ್ ಅದು. ನೆಕ್ಸ್ಟ್ ವಾಟ್ ಈಸ್ ಸ್ಟ್ರಿಂಗ್ ಇನ್ ಜಾವಾ, ರೈಟ್ ಎ ಜಾವಾ ಪ್ರೋಗ್ರಾಮ್ ದಟ್ ಡೆಮಾನ್ಸ್ಟ್ರೇಟ್ ಕನ್ಸ್ಟ್ರಕ್ಟರ್ಸ್ ಆಫ್ ಸ್ಟ್ರಿಂಗ್ ಕ್ಲಾಸಸ್ ಅಂತ 10 ಮಾರ್ಕ್ಸ್ಗೆ ಕೇಳ್ಬೋದು. ನೆಕ್ಸ್ಟ್ ಮಾಡ್ಯೂಲ್ 3 ಎಕ್ಸ್ಪ್ಲೇನ್ ದ ಕೀ ಫೀಚರ್ಸ್ ಆಫ್ ಸ್ಟ್ರಿಂಗ್ ವಿತ್ ಅ ಸ್ಯಾಂಪಲ್ ಪ್ರೋಗ್ರಾಮ್ ಅಂತ. ಇದು ಪಕ್ಕ ಕ್ವಶನ್, ಇದು ಪಕ್ಕ ಬಂದೇ ಬರುತ್ತೆ, ಯಾಕಂದರೆ ಭಾಳ ಸಲ ರಿಪೀಟ್ ಆಗಿದೆ. ನೆಕ್ಸ್ಟ್ ಸೆವೆಂತ್ ಪ್ರೋಗ್ರಾಮ್ ಆದ್ರೆ ಕೇಳ್ಬೋದು, ಬಟನ್ ಇವೆಂಟ್ ಹ್ಯಾಂಡ್ಲಿಂಗ್ ಅಂತೇಳಿ, ಅದನ್ನಾದ್ರೂ ಕೇಳ್ಬೋದು. ಹಾಗೆ ರೈಟ್ ಎ ಪ್ರೋಗ್ರಾಮ್ ಟು ಡೆಮಾನ್ಸ್ಟ್ರೇಟ್ ಎ ಸಿಂಪಲ್ ಸ್ಟ್ರಿಂಗ್ ಅಪ್ಲಿಕೇಶನ್ಸ್ ಅಂತೇಳಿ ಒಂದು ಪ್ರೋಗ್ರಾಮ್ ಇದೆ, ಅದನ್ನಾದ್ರೂ ಕೇಳ್ಬೋದು. ಥರ್ಡ್ ಮಾಡ್ಯೂಲಲ್ಲಿ. ನೆಕ್ಸ್ಟ್ ಫೋರ್ತ್ ಮಾಡ್ಯೂಲಿಗೆ ಬಂದರೆ ಡಿಫೈನ್ JSP, ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ JSP ಟ್ಯಾಗ್ಸ್ ಬೈ ಟೇಕಿಂಗ್ ಸೂಟಬಲ್ ಎಕ್ಸಾಂಪಲ್. ಈ ಕ್ವಶನ್ ಫಿಕ್ಸ್ಡ್ ಕ್ವಶನ್, ಯಾಕಂದರೆ ಭಾಳ ಸಲ ರಿಪೀಟ್ ಆಗಿದೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಲೈಫ್ ಸೈಕಲ್ ಆಫ್ ಸರ್ವ್ಲೆಟ್ಸ್. ಇದು 5 ಮಾರ್ಕ್ಸ್ಗೆ ಕೇಳಿದ್ದಾರೆ, ಇದು ಆಲ್ಸೋ ಇಂಪಾರ್ಟೆಂಟ್. ನೆಕ್ಸ್ಟ್ ಲೀಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಕೋರ್ ಕ್ಲಾಸಸ್ ಆ್ಯಂಡ್ ಇಂಟರ್ಫೇಸಸ್ ಇನ್ ಜಾವಾಕ್ಸ್ ಸರ್ವ್ಲೆಟ್ ಪ್ಯಾಕೇಜ್ ಅಂತ 10 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ಗೆ ಕೇಳ್ಬೋದು. ನೆಕ್ಸ್ಟ್ ಫಿಫ್ತ್ ಮಾಡ್ಯೂಲ್ನ ಡಿಸ್ಕಸ್ ಮಾಡೋಣ. ಇಂಪಾರ್ಟೆಂಟ್ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ ಯಾವಂತ. ಎಕ್ಸ್ಪ್ಲೇನ್ ದ 4 ಟೈಪ್ಸ್ ಆಫ್ JDBC ಡ್ರೈವರ್ಸ್. ಇದು ಫಿಕ್ಸ್ಡ್ ಕ್ವಶನ್, ಭಾಳ ಸಲ ರಿಪೀಟ್ ಆಗಿದೆ. ಇನ್ನೊಂದೇನಪ್ಪ ಅಂತಂದರೆ, ನಾವು ಅಡ್ವಾನ್ಸ್ಡ್ ಜಾವಾ ಎಕ್ಸಾಮ್ಗೆ ಹೋಗ್ತಾ ಇದೀವಿ ಅಂದರೆ 1 to 12 ಎಲ್ಲ ಪ್ರೋಗ್ರಾಮ್ಸ್ನ ಓದ್ಕೊಂಡು ಹೋಗಲೇಬೇಕು. 1 to 12 ನೀವು ಪ್ರೋಗ್ರಾಮ್ಸ್ ಪರ್ಫೆಕ್ಟ್ ಆದರೆ ಇಡೀ ಅಡ್ವಾನ್ಸ್ಡ್ ಜಾವಾ ಕಾನ್ಸೆಪ್ಟ್ನ ಈಸಿಯಾಗಿ ಎಕ್ಸಾಮಲ್ಲಿ ಬರಿಬೋದು. ನೆಕ್ಸ್ಟ್ ನಮಗೆ ಪಾಸಿಂಗ್ ಪ್ಯಾಕೇಜಲ್ಲಿ ಎಷ್ಟು ಮಾರ್ಕ್ಸ್ ನಮಗೆ ಸಿಕ್ಕಪ್ಪ ಅಂದರೆ, ಇಲ್ಲಿ 8 ಅಥವಾ 10 ಮಾರ್ಕ್ಸ್. ಅಂದರೆ ನಾವು 10 ಮಾರ್ಕ್ಸ್ ಅಂತಲೇ ಕನ್ಸಿಡರ್ ಮಾಡೋಣ. 10 ಮಾರ್ಕ್ಸ್ ಸಿಕ್ತು, 10 ಮಾರ್ಕ್ಸು ಇಲ್ಲಿ 5, ಟೋಟಲ್ 15, ಇಲ್ಲಿ 25 ಮಾರ್ಕ್ಸ್ ಆಯಿತು. ಅಂದರೆ ಸ್ಟಾರ್ ಮಾರ್ಕ್ ಯಾವ ಹಾಕಿದ್ದೀನೋ ಅವನಷ್ಟೇ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತಾ ಇರೋದು. 10 + 10 + 5 25, 25 + 10 35. ಹಾಗೆ ಸೆಕೆಂಡ್ ಮಾಡ್ಯೂಲಲ್ಲಿ 10 ಮಾರ್ಕ್ಸ್ 45 + 10 55. ನಮಗಿಲ್ಲಿ 55 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ ಸಿಕ್ಕು. ನೀವು 55 ಮಾರ್ಕ್ಸಿಗೆ 55 ಬರೆದ್ರೂ ಪಕ್ಕ ಪಾಸ್ ಆಗೇ ಆಗ್ತೀರಾ, ಅದರಲ್ಲೇನು ಡೌಟೇ ಇಲ್ಲ. ಸೊ ಈ ವಿಡಿಯೋದಲ್ಲಿ ನಾವು 55 ಮಾರ್ಕ್ಸ್ಗೆ ಕ್ವಶನ್ಸ್ನ ಹುಡುಕಿದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.